ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾ ವ್ಲಾಗ್ಸ್. ಸೊ ಇವಾಗ ಟೈಮ್ ಬಂದು 5:30 PM ಸಂಜೆ ಆಗಿದೆ ಆ್ಯಂಡ್ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದೊಂದು ಚಿಕ್ಕ ಪುಟಾಣಿ ವ್ಲಾಗ್ ಆಗಿರುತ್ತೆ ಗೈಸ್, ಜಸ್ಟ್ ರ್ಯಾಂಡಮ್ ಪ್ಲ್ಯಾನ್ ವ್ಲಾಗ್ ಅಷ್ಟೇ ಇದು. ನಾವು ಇವಾಗ ಎಲ್ಲ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡ್ತೀರಾ? ನಾವು ಆ್ಯಕ್ಚುಲಿ ಇವಾಗ ನನ್ನ ಕೊಲೀಗ್ ನಂದಿನಿ ಮ್ಯಾಮ್ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ನಾನು ಅಷ್ಟೇ ಇಲ್ಲ, ನನ್ನ ಜೊತೆ ನಂದನಾ ಮ್ಯಾಮ್ ಕೂಡ ಇದ್ದಾರೆ. ಸೊ ನಾವು ಹೋಗ್ತಿರೋ ರೀಸನ್ ಏನಪ್ಪ ಅಂತ ಅಂದರೆ, ನಂದಿನಿ ಮ್ಯಾಮ್ಗೆ ಇಬ್ಬರು ಡಾಟರ್ಸ್ ಇದ್ದಾರೆ, ಒಂದು ಕನಿಕಾ ಒಂದು ನಿಶ್ವಿಕಾ ಅಂತ. ತುಂಬಾ ಕ್ಯೂಟ್ ಗೈಸ್. ಆಕ್ಚುಲಿ ನಾವು ಅವ್ರನ್ನ ಹೆಂಗೆ ಪರಿಚಯ ಆಗಿತ್ತು ಅಂದ್ರೆ, ಮ್ಯಾಮ್ ಅವ್ರನ್ನ ಕಾಲೇಜಿಗೆ ಕರ್ಕೊಂಡು ಬರ್ತಾ ಇದ್ರು ಅವಾಗ. ಸೊ ಹಂಗಾಗಿ ನಮ್ಗೆ ಹಂಗೆ ಪರಿಚಯ ಆಗಿದ್ದು. ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀವಿ ಇಬ್ರು ಕೂಡ ಅವ್ರಿಬ್ರನ್ನ. ಅಂಡ್ ಕನ್ನಿಕಾಗೆ ನಂದನ ಮ್ಯಾಮ್ ಕಂಡ್ರೆ ತುಂಬಾ ಇಷ್ಟ ಅಂಡ್ ಚಿಕ್ಕೋಳ್ ನಿಶ್ವಿಕಾಗೆ ನನ್ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಂಗಾಗಿ ಅವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಅಂಡ್ ನಾವು ಇಬ್ರು ಬರೋ ವಿಷಯ ಇಬ್ರು ಮಕ್ಳಿಗೂ ಗೊತ್ತಿಲ್ಲ. ಸೊ ಸರ್ಪ್ರೈಸ್ ವಿಸಿಟ್ ಪ್ಲಾನ್ ಮಾಡಿದ್ವಿ. ಸೊ ನಾವೇ ಹೇಳಿದ್ವಿ, ಬನ್ನಿ ಮಕ್ಳನ್ನ ಮೀಟ್ ಆದಂಗೆ ಆಗುತ್ತೆ. ತುಂಬಾ ದಿನ ಆಯ್ತು ಅವ್ರನ್ನ ನೋಡಿ, ಬಿಕಾಸ್ ಇಬ್ರು ಮಕ್ಳು ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಕಾಲೇಜಿಗೆ ಬರಕ್ ಆಗ್ತಾ ಇಲ್ಲ. ಸೊ ಹಂಗಾಗಿ ಇದೊಂದು ರ್ಯಾಂಡಮ್ ಪ್ಲಾನ್ ಆಗಿತ್ತು. ನೋಡೋಣ ಬನ್ನಿ ಮಕ್ಕಳು ಹೆಂಗ್ ಸರ್ಪ್ರೈಸ್ ಆಗ್ತಾರೆ ಅಂಡ್ ಇಬ್ರು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂಡ್ ಇವತ್ತಿನ ವ್ಲಾಗ್ ಪೂರ ಅವ್ರ ಜೊತೆ ನಾವು ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆನೇ ಆಗಿರುತ್ತೆ. ಸೊ ನೋಡೋಣ. ಇದು ನಂದಿನಿ ಮ್ಯಾಮ್ ಮನೆ. ಸೊ ಒಳಗೋಗಿ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಗೈಸ್. ನೋಡ್ಬೋದು ಗೈಸ್, ನಾವು ಮನೆ ಒಳಗೆ ಬಂದ್ವಿ. ನಿಶ್ವಿಕಾ ಅಂಡ್ ಕನಿಕಾ, ಸೊ ಇಬ್ರು ನಂದನ ಮ್ಯಾಮ್ ನೋಡಿ ಫುಲ್ ಸರ್ಪ್ರೈಸ್ ಆಗಿ ಖುಷಿ ಆಗೋದ್ರು. ಅಂಡ್ ಅವ್ರಿಗೆ ಗೊತ್ತೇ ಇರಲಿಲ್ಲ, ಒಂಚೂರು ಕ್ಲೂ ಇರಲಿಲ್ಲ ನಾವು ಬರೋದು. ಅಂಡ್ ಇದು ನಂದಿನಿ ಮ್ಯಾಮ್ ಮನೆ ಅಂಡ್ ಇದು ನಂದಿನಿ ಮ್ಯಾಮ್ ಅತ್ತೆ. ಸೊ ನಾವೆಲ್ಲ ಒಂದು ಮೀ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ. ನಾವು ಸ್ವಲ್ಪ ಹೊತ್ತು ನಂದಿನಿ ಮ್ಯಾಮ್ ಮೇಲೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮಕ್ಳನ್ನು ಕರ್ಕೊಂಡು ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ನೀವು ವ್ಲಾಗಲ್ಲಿ ನೋಡ್ತೀರಾ. ಜಸ್ಟ್ ಒಂದು ಕ್ಯಾಶುಯಲ್ ಟೈಮ್ ಸ್ಪೆಂಡ್ ಅಷ್ಟೇ. ಸೊ ಅವ್ರು ಚಾಟ್ಸ್ ತಿನ್ಬೇಕು ಅಂತ ಇದ್ರು, ಹಾಗಾಗಿ ಅವ್ರನ್ನೂ ಕರ್ಕೊಂಡು ನಾವು 3 ಜನ ಹೊರಟಿದ್ದೀವಿ. ಅದಕ್ಕೂ ಮುಂಚೆ ಸ್ವಲ್ಪ ಚಿಕ್ಕ ಕೆಲಸ ಇತ್ತು, ಅಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಗೈಸ್, ನಾವೀಗ ಹೋಗ್ತಿರೋದು ಅಲಂಕಾರ್ ಬೋಟಿಕ್ ಅಂತ. ಇಲ್ಲೇ ನಂದಿನಿ ಮ್ಯಾಮ್ ಮನೆ ಹತ್ರ ನಿಯರ್ ಬೈ ಒಂದು ಬೋಟಿಕ್ ಇದೆ. ಅಲ್ಲಿ ಆಕ್ಚುಲಿ ಒಂದು ಕ್ಲಾತ್ ಕೊಟ್ಟಿದ್ವಿ ಸ್ಟಿಚ್ ಮಾಡಕ್ಕೆ, ಅದನ್ನ ರಿಟರ್ನ್ ತಗೊಂಡು ಹಂಗಿಂದ ಹಂಗೆ ಮಕ್ಳಿಗೆ ಚಾಟ್ಸ್ ತಿನ್ಸಕ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಬಿಕಾಸ್ 2 ಕೆಲಸ ಆದಂಗೆ ಆಗತ್ತೆ ಅಂತ. ನೀವು ನೋಡ್ಬೋದು ಎಷ್ಟು ಕ್ಯೂಟ್ ಆಗಿ ಅವ್ರ ಅಮ್ಮನ ಕೈ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಅವಳು. ಅಂಡ್ ಇಬ್ರು ಸಿಕ್ಕಾಪಟ್ಟೆ ಕ್ಯೂಟು ಗೈಸ್. ಪಾಪಚ್ಚಿಯವರು ಎಷ್ಟು ಇನ್ನೋಸೆಂಟ್ ಮಕ್ಕಳು ಅಂತ ಅಂದ್ರೆ ನಾವು ಮೀಟ್ ಆಗಿರೋದು ಬರೀ 1-2 ಸರಿ ಅಷ್ಟೇ. ನಮ್ಮನ್ನ ಎಷ್ಟು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ಅವರಿಬ್ರು ಅಂತ ಅಂದ್ರೆ, ನಾವು ಮನೆಗೆ ಬಂದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ತಾರೆ ಅವರು. ಸೊ ಲಾಸ್ಟ್ ಟೈಮ್ ಬಂದ್ವಿ, ಟೈಮ್ ಸ್ಪೆಂಡ್ ಮಾಡಕ್ ಆಗಿಲ್ಲ. ಸೊ ಹಂಗಾಗಿ ಇದಕ್ಕೆ ಅವರಿಬ್ರಿಗೋಸ್ಕರನೇ ಬಂದ್ವಿ ನಾವೀಗ. ಇದಕ್ಕಿಂತ ನಾವು ಡೈರೆಕ್ಟ್ ಆಗಿ ಬಂದಿದ್ದು ಸಾಗರ್ ಗಾರ್ಡೇನಿಯಾ. ಅಂಡ್ ಇದು ಎಲ್ಲಿದೆ ಅನ್ನೋದು ಯಾರಾದ್ರೂ ಕಮೆಂಟ್ ಮಾಡ್ಬೋದು. ಸೊ ನಂದಿನಿ ಮ್ಯಾಮ್ ಹತ್ರ ನಿಯರ್ ಬೈ ಇರೋ ಹೋಟೆಲ್ ಇದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾವು ತುಂಬಾ ಸರಿ ಬಂದಿದ್ದೀವಿ ಇಲ್ಲಿ ಚಾಟ್ಸ್ ತಿನ್ನಕ್ಕೆ ಅಂಡ್ ಎಲ್ಲಾನು ಸೂಪರ್ ಆಗಿದೆ. ಸೊ ಮಕ್ಳಿಗೆ ಚಾಟ್ಸ್ ತಿನ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸಾಗರ್ ಗಾರ್ಡೇನಿಯಾಗಿ ಬಂದ್ವಿ. ಸೊ ಇವಾಗ ನೋಡೋಣ ಮಕ್ಕಳು ಏನೇನು ಆರ್ಡರ್ ಮಾಡ್ತಾರೆ, ಏನೇನು ಕೇಳ್ತಾರೆ ಅಂತ. ಸೊ ಲೆಟ್ಸ್ ಸಿ. ಸೊ ಆಕ್ಚುಲಿ ಇದಿರೋದು ಎಲ್ಲಿ ಏನು ಅಂತ ಕಾಮೆಂಟ್ ಮಾಡಿ ಗೊತ್ತಿರೋರು. ಹಾಯ್ 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 ನಿಶಿ. ಹಾಯ್. ನಾವು ಎಲ್ಲಿಗೆ ಬಂದಿದ್ದೀವಿ ಇವತ್ತು? ಏನ್ ತಿನ್ನಕ್ಕೆ? ಓಕೆ, ನಿಮ್ಗೆ ಏನ್ ಬೇಕು ಮಕ್ಕಳ? ಗೋಬಿ ಆಮೇಲೆ ಅಷ್ಟೇ. ನಿಂಗೆ ನಿಶಿ? ನಂಗೆ ಚಾಟ್ಸ್, ಚಾಟ್ಸ್ ಅಲ್ಲಿ ಏನ್ ಬೇಕು ಚಾಟ್ಸ್ ಅಲ್ಲಿ? ಪಾನಿಪುರಿ. ಜೋರಾಗಿ ಹೇಳು. ಪಾನಿಪುರಿ. ಆಮೇಲೆ ಅಷ್ಟೇ ಸಾಕಾ? ಆಮೇಲೆ ಇನ್ನೇನ್ ತಿಂತೀಯ? ಓಕೆ, ಸೊ ಇವಾಗ ಚಾಟ್ಸ್ ಆರ್ಡರ್ ಮಾಡೋಣ. ಅದಾದ್ಮೇಲೆ ಟೇಸ್ಟಿಂಗ್ ಇದೆ ಅಂತ ಹೇಳ್ಬೇಕು. ಓಕೆ. ಓಕೆ. ಸೊ ಮಕ್ಕಳು ಏನೇನು ಕೇಳಿದ್ರು ಚಾಟ್ಸ್ ಎಲ್ಲಾನು ಆರ್ಡರ್ ಮಾಡಿ ತಂದ್ಕೊಟ್ವಿ. ಸೊ ದಹಿ ಪುರಿ, ಪಾನಿಪುರಿ, ಗೋಬಿ ಅಂಡ್ ಮಸಾಲ ಪುರಿ, ಟಿಕ್ಕಿ ಪುರಿ. ಸೊ ಮಕ್ಕಳು ತಿಂದು ಎಂಜಾಯ್ ಮಾಡ್ತಿದ್ದಾರೆ. ಆಕ್ಚುಲಿ ಹೆಂಗೆ ಗೊತ್ತಾ ಪಾಪ, ಅವ್ರಿಬ್ರು ಏನೂ ತಿನ್ನಲಿಲ್ಲ ಗೈಸ್. ಸುಮ್ಮನೆ ಅದ್ ಬೇಕು ಇದು ಬೇಕು ಅಂತ ಹೇಳಿದ್ರು. ಒಂದ್ ಬೈಟ್ ತಿಂದ್ಬಿಟ್ಟು ಸಾಕಾಯ್ತು ಅಂತ ಅಂದ್ರು. ಸೊ ಮಕ್ಕಳು ಹಂಗೆ, ನನ್ನ ಮಗನೂ ಅಷ್ಟೇನೆ, ಎಲ್ಲಾನು ಬೇಕು ಅಂತಾನೆ, ಬಟ್ ಸರಿಯಾಗಿ ಯಾವ್ದೂ ತಿನ್ನಲ್ಲ. ಜಸ್ಟ್ ಅವ್ರಿಗೆ ಏನಂತ ಅಂದ್ರೆ, ಪಾಪ ಎಲ್ಲಾರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಷ್ಟೇ ಇಂಟೆನ್ಷನ್ ಪಾಪ ಅವಕ್ಕೆ. ನಾವೆಲ್ಲ ಬಂದಿರೋದೇ ಅವು ಖುಷಿ. ಅಂಡ್ ಸೊ ಎಷ್ಟು ಬೇಕೋ ಏನೇನ್ ಬೇಕೋ ಎಲ್ಲ ಆರ್ಡರ್ ಮಾಡಿದ್ವಿ. ಬಟ್ ಇಬ್ರು ಕರೆಕ್ಟ್ ಆಗಿ ಏನೂ ತಿನ್ನಿಲ್ಲ. ಕೊನೆಗೆ ನಾವು 3 ಜನ ತಿನ್ಕೊಂಡ್ವಿ. ಏನ್ ತಿಂದ್ರಿ? ಏನ್ ಚೆನ್ನಾಗಿತ್ತು? ನಾವು ಇವಾಗ ಪಾನಿಪುರಿ, ಆಮೇಲೆ ದಹಿ ಪುರಿ, ಸೇವ್ ಪುರಿ, ಆಮೇಲೆ ಗೋಬಿ ಮಂಚೂರಿ ಹೇಳಿದ್ವಿ. ಎಲ್ಲ ಚೆನ್ನಾಗಿದೆ ಆಲ್ಮೋಸ್ಟು.
ಆದ್ರೆ ಇವಳೇನು ತಿನ್ಲಿಲ್ಲ ಖಾರ ಖಾರ ಅಂತ ಹೇಳ್ಬಿಟ್ಟು ಯಾಕೆ ಪಾನಿಪುರಿನೂ ಅವಳು ಆ ಪಾನಿಪುರಿಲಿರೋದು ಒಳಗಡೆ ಕುಟ್ಬಿಟ್ಟು ಬರೀ ಪುರಿ ತಿಂತಾ ಇದ್ದಾರೆ. ಹೆಂಗಿದೆ ನಿಶು? ಸೂಪರ್. ಯಾರು ಚೆನ್ನಾಗಿದೆ? ಪಾನಿಪುರಿ ಚೆನ್ನಾಗಿದ್ಯಾ? ಹೌದಾ? ಬರೀ ಪುರಿ ತಿಂದ್ರೆ ಚೆನ್ನಾಗಿರುತ್ತಲ್ವಾ? ಅಮ್ಮ ಇದೆಲ್ಲ ಹಾಕೊಂಡು ತಿನ್ಬೇಕು ಕಣೋ. ಅಯ್ಯೋ ಹೋಯ್ತು ಬಿಡು, ಹೋಗ್ಲಿ ಇನ್ನೊಂದು ತಗೊಳ್ಳೋಣ. ಮತ್ತಿನ್ನಾಯ್ತು ನೆಕ್ಸ್ಟ್. ಹೆಂಗಿತ್ತು? ಸೂಪರ್ ಆಗಿದೆ. ಅಂದ್ರೆ ಯಾವುದು ತಿನ್ನಲ್ಲ ನಾನು. ಪಾನಿಪುರಿ, ಮಸಾಲೆ ಪುರಿನ ಇದು? ಸೇವ್ ಪುರಿ, ಓಕೆ. ಆ್ಯಂಡ್ ಮಶ್ರೂಮ್ ಮಂಚೂರಿ, ದಹಿ ಪುರಿ ಎರಡೂ ಚೆನ್ನಾಗಿದೆ. ನಂಗೆ ಇಷ್ಟ ಆಗಿದೆ ಎರಡು. ಹಾಂ, ನೆಕ್ಸ್ಟು ಕನಿಕನ್ ಕೇಳೋಣ, ಓಕೆನಾ? ಯಾವ್ದು ಇಷ್ಟ ಆಯ್ತಪ್ಪ ನಿಂಗೆ? ಗೋಬಿ. ಓಕೆ. ನೆಕ್ಸ್ಟು ನೀನು ತಿಂದಿರಲ್ವಾ ಬೇರೆ ಯಾವುದೂ? ಖಾರ ಆಯ್ತಾ? ಹಿಟ್ಟು. ಚೆನ್ನಾಗಿತ್ತಾ? ಇತ್ತು. ಓಕೆ. ಇವಾಗ ಮಕ್ಳಿಗೆಲ್ಲ ಚಾಟ್ಸ್ ತಿನ್ಕೊಂಡು ನಾವೀಗ ಹೋಗ್ತಾ ಇರೋದು ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್ಗೆ. ಆ್ಯಂಡ್ ಇದು ಕೂಡ ಗೊತ್ತಿರೋರು ಕಾಮೆಂಟ್ ಮಾಡ್ಬೋದು ಗೈಸ್. ಇಟ್ ಜಸ್ಟ್ ಆಪೋಸಿಟ್ ಸಾಗರ್ ಗಾರ್ಡೇನಿಯಲ್ಲ ಇದೆ. ಆ್ಯಂಡ್ ಈ ನಿಯರ್ ಬೈ ಇರೋರು ಸಾಗರ್ ಗಾರ್ಡೇನಿಯಾ ಕೂಡ ವಿಸಿಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್ ಕೂಡ ವಿಸಿಟ್ ಮಾಡ್ಬೋದು. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ಇದು ಮೇನ್ ಬ್ರಾಂಚ್ ಬಂದು ಮ್ಯಾಂಗ್ಳೂರಲ್ಲಿ, ಸೊ ಅದಿಲ್ಲಿ ಸಬ್ ಬ್ರಾಂಚ್ ಅಷ್ಟೇ. ಆ್ಯಂಡ್ ದ ವೆರೈಟೀಸ್ ಆಫ್ ಐಸ್ ಕ್ರೀಮ್ ಯು ಗೆಟ್ ಹಿಯರ್ ಇಸ್ ಇನ್ಕ್ರೆಡಿಬಲ್. ಸಖತ್ತಾಗಿದೆ. ಸ್ವಲ್ಪ ಕಾಸ್ಟ್ಲಿ ಬಟ್ ದ ಟೇಸ್ಟ್ ಇಸ್ ಆಸಮ್ ಇಲ್ಲಿ. ಸೊ ಮಕ್ಳಿಗೆ ಐಸ್ ಕ್ರೀಮ್ ಇಷ್ಟ ಅಲ್ವಾ ನಾರ್ಮಲಿ, ಸೊ ಅಲ್ಲಿ ತಿನ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮಗಿಲ್ಲಿ ಸ್ಪೆಷಲಿ ಇಷ್ಟ ಆಗೋದು ಕ್ಯಾರೆಟ್ ಹಲ್ವಾ ವಿತ್ ಐಸ್ ಕ್ರೀಮ್, ಸಖತ್ತಾಗಿರುತ್ತೆ. ಹಾಯ್ ಗೈಸ್, ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್ ಇದ್ದೀವಿ ನಾವು. ಇವಾಗ ಮಕ್ಳಿಗೆಲ್ಲ ಐಸ್ ಕ್ರೀಮ್ ತಗೊಂಡಿದ್ದೀವಿ. ಕೇಳೋಣ ಯಾವ ಫ್ಲೇವರ್ ಯಾರು ತಗೊಂಡಿದ್ದಾರೆ ಅಂತೆ. ಹಾಯ್ ಕನ್ನಿಕಾ, ಹಾಯ್. ಯಾವ ಫ್ಲೇವರ್ ತಗೊಂಡಿದ್ಯಾ ನೀನು? ನಾನು ಬ್ರೌನಿ. ಅಲ್ವಾ? ಓಕೆ. ಸೊ ಇವಾಗ ನೆಕ್ಸ್ಟು ನಮಗೆ ನಿಶಿ ಕೇಳೋಣ, ಓಕೆ? ಹಾಯ್ ನಿಶಿ, ಹಾಯ್. ಓನ್ ತಿಂತಿದ್ದೀರಾ ನೀವು? ಐಸ್ ಕ್ರೀಮ್. ಯಾವುದು ಮಗಳೇ? ಮ್ಯಾಂಗೋ. ಓಕೆ, ಅಮ್ಮನ್ ಕೊಡು. ಹಲೋ ನಾನು ಕ್ಯಾರೆಟ್ ಹಲ್ವಾ ವಿತ್ ಐಸ್ ಕ್ರೀಮ್ ತಗೊಂಡಿದ್ದೀನಿ. ನಂದನ ಬ್ರೌನಿ ವಿತ್ ಐಸ್ ಕ್ರೀಮ್ ಹಿಂಗಿದೆ ಮ್ಯಾಮ್ ಟೇಸ್ಟು? ಚೆನ್ನಾಗಿದೆ. ಸೂಪರಾ? 10ಗೆ ರೇಟಿಂಗ್ ಏನು ಮಾಡ್ತೀರಾ? 10ಗೆ 10. 10 on 10. ಓಕೆ ಗೈಸ್, ಸೊ ಇವಾಗ ನಾವು ಆ್ಯಕ್ಚುಲಿ ಇಲ್ಲಿ ಅಂಬೇಡ್ಕರ್ ಕಾಲೇಜ್ ಹತ್ರ ಅಲ್ಲಿ ನೋಡಿರ್ತೀರಾ ಆಗುತ್ತೆ ಐಡಿಯಲ್ ಐಸ್ ಕ್ರೀಮ್ ದೀಪಾ ಕಾಂಪ್ಲೆಕ್ಸ್ ಹತ್ರ. ಅಲ್ಲಿ ಸರೌಂಡಿಂಗ್ ಯಾರ್ಯಾರು ಇದ್ದೀರಾ ಅವರೆಲ್ಲ ಬಂದು ಈ ಶಾಪ್ ವಿಸಿಟ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ವೈಸ್. ಇದು ನಮಗೆ ಪರಿಚಯ ಆಗಿದೆ ನಂದಿನಿ ಮ್ಯಾಮಿಂದ. ನಾವಿಲ್ಲಿ ಒಂದ್ಸರಿ ಇನ್ನೂ ಬಂದಿರಲಿಲ್ಲ. ಸೊ ಅವ್ರು ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಕರ್ಸ್ಕೊಂಡಿದ್ದಾರೆ. ಸೊ ಇವಾಗ ಸದ್ಯಕ್ಕೆ ನಾವೆಲ್ಲ ಐಸ್ ಕ್ರೀಮ್ ತಿಂದು ಮನೆ ಕಡೆಗೆ ಹೊಡ್ತೀವಿ. ಸೊ ಸಿ ಯು ಲೇಟರ್. ಬೈ ಬಾಯ್ 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 ಮಾಡಿ ಬಾಯ್. Like and subscribe and share to Ashita Vlogs. ಥ್ಯಾಂಕ್ ಯು ನಿಶಿ. ಲೈಕ್, Like, ಶೇರ್ share, and subscribe bye to bye. Bye bye. Ashita Vlogs. Bye Bye. bye.